ಮುಂಜಾನೆ ಮುನ್ನೋಟದಲ್ಲಿ ಇವತ್ತು ಸರ್ಕಾರ ಮತ್ತೊಂದು ಭೂಸ್ವಾಧೀನಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಭೂಸ್ವಾಧೀನ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡೋದಕ್ಕೆ, ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಈಗ ತಯಾರಿ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಎಷ್ಟು ಅಗತ್ಯ ಇದೆ ಈ ಹೊತ್ತಿಗೆ, ಅಥವಾ ಎಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ, ಮತ್ತೆ ಏನ್ ಚಾಲೆಂಜ್ ಇದೆ, ಸರ್ಕಾರ ಇದನ್ನ ಹೇಗೆ ಎದುರಿಸುತ್ತೆ ಅನ್ನೋದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆಗಳು. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು. ಬಿಡದಿಯಲ್ಲೇ ಭೂಸ್ವಾಧೀನ ಮಾಡೋದಕ್ಕೆ ಹೋಗಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡೋದಕ್ಕೆ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ನಿರಂತರ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರಕ್ಕೆ ಈಗ ಈ ಹೊತ್ತಿಗೆ ಬಿಡದಿಯ ಭೂಸ್ವಾಧೀನ ಬಿಸಿ ತುಪ್ಪವಾಗಿದೆ. ಈಗ ಈ ಸಂದರ್ಭದಲ್ಲಿ ಮತ್ತೊಂದು ಭೂಸ್ವಾಧೀನದ ವಿಚಾರ, ಏರ್ಪೋರ್ಟ್ ಮಾಡೋದಕ್ಕೆ, ಎರಡನೇ ಏರ್ಪೋರ್ಟ್ ಮಾಡೋದಕ್ಕೆ ಭೂಸ್ವಾಧೀನವೇ ಅತಿದೊಡ್ಡ ಟಾಸ್ಕ್. ಕೆಐಎಬಿಗೆ ಸೆಟ್ಟು ಹೊಡೆಯೋ ಏರ್ಪೋರ್ಟ್ ನಿರ್ಮಾಣ, ಎರಡು ಕಡೆ ಜಾಗಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಗುರುತು ಮಾಡಿದೆ. ಒಂದು ಸೋಮನಹಳ್ಳಿಯಲ್ಲಿ ಸುಮಾರು 4,000 ಹೆಚ್ಚು ಕಮ್ಮಿ ಎಕರೆ ಜಾಗವನ್ನ, ಇತ್ತ ಕೆರೆಚೂಡನಹಳ್ಳಿಯಲ್ಲೂ ಕೂಡ ಜಾಗವನ್ನ ಈಗ ನಿಕ್ಕಿ ಮಾಡಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಕೆರೆಚೂಡನಹಳ್ಳಿ ರೈತರು ಸಿಡಿದಿದ್ದಾರೆ. ಬೇಕಾದ್ರೆ ನಮ್ ಪ್ರಾಣ ಕೊಡ್ತೀವಿ, ಆದ್ರೆ ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೋಮನಹಳ್ಳಿ ಕೆರೆಚೂಡನಹಳ್ಳಿಯಲ್ಲಿ ಭೂಮಿಯನ್ನ ಇವರು ನಿಗದಿ ಮಾಡಿದ್ದಾರೆ. ಇಲ್ಲಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡುವಂತ ವಿಚಾರ ಈಗ ಪ್ರಸ್ತುತ ಇದೆ. ಸುಮಾರು ಒಂದು 9,000 ಎಕರೆ ಜಾಗ ಬೇಕಾಗತ್ತೆ. 9,000 ಎಕರೆ ಏರ್ಪೋರ್ಟ್ ನಿರ್ಮಾಣಕ್ಕೆ ಜಾಗ ಬೇಕಾಗತ್ತೆ. ಡಿಕೆ ಶಿವಕುಮಾರ್ ಅವರು ಏರ್ಪೋರ್ಟ್ ನಿರ್ಮಾಣಕ್ಕೆ ಹೆಚ್ಚಿನ ಒಲವನ್ನು ತೋರ್ತಾ ಇದ್ದಾರೆ. ಟೆಕ್ನಿಕಲಿ ಏನೇನು ಸಮಸ್ಯೆಗಳಾಗತ್ತನ್ನೋದು ಈಗಿರುವಂತ ಕುತೂಹಲ. ಅದನ್ನ ಡಿಟೇಲ್ ಆಗಿ 1 by 1 ನಾವು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀವಿ. ರೈಟ್. ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಬೇಕು, ಅದರಲ್ಲಿ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾವು 25 years ಡೌನ್ ದ ಲೈನ್ ಥಿಂಕ್ ಮಾಡಿದ್ರೆ ಖಂಡಿತವಾಗ್ಲೂ ಬೇಕು. ಇನ್ನೊಂದು ಆದ್ರೆ ಅದು ಯಾವ ರೀತಿನಲ್ಲಿ ಆಗಬೇಕು, ಅದಕ್ಕೆ ನಾವು ಅಟ್ ವಾಟ್ ಕಾಸ್ಟ್, ಇದೆಲ್ಲ ಪ್ರಶ್ನೆ ಬರುತ್ತೆ. ನೋಡಿ, ಅಂತಾರಾಷ್ಟ್ರೀಯ ಏರ್ಪೋರ್ಟ್, ಇನ್ನೊಂದು ಏರ್ಪೋರ್ಟ್ ಮಾಡಕ್ಕೆ ಈಗಾಗಲೇ ಸರ್ಕಾರ ಹೊರಟಿದೆ. ಅದಕ್ಕೆ ಜಾಗನೂ ಕೂಡ ಗುರುತಿಸಿ ಆಗಿದೆ. ಆದರೆ ಈಗಾಗಲೇ ರಂಜಿತ್ ಹೇಳ್ತಾ ಇದ್ದ ಹಾಗೆ ರೈತರು ಮಾತ್ರ ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸರ್ಕಾರ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆ, ಇದೆಲ್ಲದರ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿ. ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆ ಮಾಡಲು ಸರ್ಕಾರ ಹೆಣಗಾಡ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಭೂಸ್ವಾಧೀನ ಪಡಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ. ಬಹುತೇಕ ರೈತರು ಫಲವತ್ತಾದ ಭೂಮಿ ಬಿಟ್ಟುಕೊಡಲ್ಲ ಅಂತಿದ್ದಾರೆ. ಇದೊಂದು ಕಡೆ ಆದ್ರೆ ಇದೀಗ ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು ಎದುರಾಗಿದೆ. ಅದು ಯಾವುದು ಅಂದ್ರೆ ಅದೇ ಎರಡನೇ ಏರ್ಪೋರ್ಟ್ ನಿರ್ಮಾಣ. ಬೆಂಗಳೂರಲ್ಲಿ ಎರಡನೇ ಏರ್ಪೋರ್ಟ್ಗೆ ಜಾಗ ಗುರುತು. ಬಿಡದಿ ಬಳಿಕ ಮತ್ತೊಂದು ಭೂಸ್ವಾಧೀನ ಸವಾಲು. ಇಡೀ ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಇದೀಗ ಸಿದ್ಧತೆ ನಡೆಸಿದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿ ವಿಮಾನ ನಿಲ್ದಾಣ ನಿರ್ಮಾಣದ ಜಾಗವನ್ನ ಗುರುತು ಮಾಡಿದ್ದಾರೆ. ಕಡಿಮೆ ಪ್ರಮಾಣದಲ್ಲಿ ಭೂಸ್ವಾಧೀನ ಮತ್ತು ಹೆಚ್ಚಿನ ಗ್ರಾಮಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವ ಸಾಧ್ಯತೆ ಕೂಡ ಕಡಿಮೆ ಇರುವ ಪ್ರದೇಶಗಳಲ್ಲಿ ಎರಡನೇ ವಿಮಾನ ನಿಲ್ದಾಣವನ್ನ ನಿರ್ಮಿಸಲು ಮುಂದಾಗಿದ್ದಾರೆ. ಏರ್ಪೋರ್ಟ್ ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರು ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಕನಕಪುರ ರಸ್ತೆ 2 ಹಳ್ಳಿಗಳಲ್ಲಿ ಜಾಗ ಗುರುತು. ಸಿಎಂ ಮೀಟಿಂಗ್ ಮಾಡಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ವೇಗ ಕೊಟ್ಟಿದ್ದಾರೆ. ಅದಾಗಲೇ ಬೆಂಗಳೂರು ದಕ್ಷಿಣ ಮತ್ತು ನೆಲಮಂಗಲ ಭಾಗದಲ್ಲಿ ಸ್ಥಳವನ್ನು ಗುರುತಿಸಿದ್ದಾರೆ. ತಮ್ಮ ಮತಕ್ಷೇತ್ರ ಕನಕಪುರದ ಹತ್ತಿರದಲ್ಲೇ ಇರುವಂತಹ ಚೂಡಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲ ಟು ಕುಣಿಗಲ್ ರಸ್ತೆಯಲ್ಲಿ ಸ್ಥಳವನ್ನು ಗುರುತಿಸಿದ್ದಾರೆ. ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಚೂಡಹಳ್ಳಿ ಮತ್ತು ನಾಗನಾಯಕನಹಳ್ಳಿ ಭಾಗದಲ್ಲಿ ಈಗ ಸರ್ಕಾರ ಮಾಡಲು ಡಿಸೈಡ್ ಮಾಡಿದ್ದಾರೆ. ಇನ್ನೂ ಗುರುತು ಮಾಡಿಲ್ಲ ಜಾಗ. ಯಾಕಂದ್ರೆ ಒಂದ್ ಕಡೆ ಬಂದನಘಟ್ಟ ಹತ್ತಿರ ಸೋಮನಹಳ್ಳಿ ಮತ್ತು ಈ ಚೂಡಹಳ್ಳಿ ಭಾಗದಲ್ಲಿ ಈ ಒಂದು ಎರಡನೇ ಏರ್ಪೋರ್ಟ್ ಮಾಡಲು ಈಗ ಮುಂದಾಗ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಸಭೆ ಮಾಡಿ ಈಗ ಡಿಸ್ಕಷನ್ ಆಗಿದೆ. ಈ ಒಂದು ಭಾಗದ ಗ್ರಾಮಸ್ಥರು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ.
ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಏರ್ಪೋರ್ಟ್ ಮಾಡೋಕೆ ಬಿಡೋದಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ಈ 3 ಸ್ಥಳಗಳ ಪೈಕಿ ಚೂಡಹಳ್ಳಿ ಮತ್ತು ಸೋಮನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಇವೆರಡೂ ಸ್ಥಳ ಕನಕಪುರಕ್ಕೆ ಸಮೀಪವಾಗಿವೆ. ಹೀಗಾಗಿ ಚೂಡಹಳ್ಳಿಯಲ್ಲಿ 4,655 ಎಕರೆ, ಸೋಮನಹಳ್ಳಿಯಲ್ಲಿ 4,376 ಎಕರೆ ಭೂಮಿ ಇದ್ದು, ಎರಡೂ ಪ್ರದೇಶಗಳನ್ನು ಒಟ್ಟುಗೂಡಿಸಿದರೆ 9,000ಕ್ಕಿಂತ ಹೆಚ್ಚಿನ ಭೂಮಿ ಸಿಗಲಿದೆ. ಆದರೆ ಈಗ ಚೂಡಹಳ್ಳಿ ಗ್ರಾಮಸ್ಥರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಜಾಗವನ್ನ ಕೊಡಲ್ಲ ಅಂತಿದ್ದಾರೆ. ಪ್ರಾಣ ಬಿಟ್ಟೆವು, ಆದರೆ ಭೂಮಿ ಮಾತ್ರ ಬಿಡಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸ್ವಾಮಿ, ನಾವೆಲ್ಲೋಗಣ ಕೂಲಿ ಮಾಡ್ಕೊಂಡ್ ತಿಂದ್ರು ಉಂಟು ಇಲ್ದಿರ ಇರೋದಿಷ್ಟು ಗೂಡೆ ಇರೋದು. ಈ ಮಕ್ಕಳನ್ನ ಬಿಟ್ಟು ಮರಿನ್ ಬಿಟ್ಟು ಎಲ್ಲೋಗಿ ನಮ್ಮಂತ ವಯಸ್ಸಾದವರೆಲ್ಲ ಎಲ್ಲೋ ಕಾಡುಗಳಾಗ ಒಬ್ಬೊಬ್ರು ನಂತ ಬೀಳಕತ್ತೈತ್ರ. ಎಲ್ಲ ಇರೋದೆಲ್ಲ ಒಂದೇ ಜಾತ್ ಬಾಯಿ, ಒಂದೇ ಕುಟುಂಬ, ಏನೋ ಕೂಲಿ ಮಾಡ್ಕೊತೀವಿ. ಎಲ್ಲ ನೋಡಿ ಇಂತ ವಯಸ್ಸಾದವ್ರನ್ನೆಲ್ಲ ಎಲ್ಲಿ ಕರ್ಕೊಂಡೋಗಿ ಹಾಕೋಣ ನಾವು. ಇತ್ತ 2ನೇ ಏರ್ಪೋರ್ಟ್ ಚೂಡಹಳ್ಳಿ ಹಾಗೂ ನಾಗನಾಯಕನಹಳ್ಳಿಯಲ್ಲಿ ಸಿಂಗಾಪುರದ ಮೂಲದ ಕಂಪನಿ ಸರ್ವೆ ಕೂಡ ಆರಂಭಿಸಿದೆ. ಕಾರಣ ಬಂದು ಗ್ರೀನ್ ಝೋನ್ ಏರಿಯಾ ಅಂತ ಹೇಳಿ, ಗ್ರೀನ್ ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಹೇಳಿ ಮಾಡ್ತೇವೆ. ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅಷ್ಟೇನೆ, ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಬಂದಿದೆ. ಪರ್ಮಿಷನ್ ಸಿಕ್ಕಿದೆ, ಸೊ ನಾವು ಸರ್ವೆ ಮಾಡ್ತಾ ಇದೀವಿ. ಈಗ ಎಷ್ಟು ಭಾಗದಲ್ಲಿ ಮಾಡಿದ್ರಿ ಸರ್ವೆ? ಈಗ ಈ ಒಂದು ಭಾಗದಲ್ಲಿ ಏರಿಯಾ ಹೆಸರುಗಳೆಲ್ಲ ಗೊತ್ತಿಲ್ಲ. ಇಲ್ಲೊಂದ್ 2-3 ಏರಿಯಾ ಅಂದ್ರೆ ನಮ್ಗೆ ಕೊಟ್ಟಿರೋ KML ಪ್ರಕಾರ 3 KML ಕೊಟ್ಟಿದ್ದಾರೆ. 3ರಲ್ಲಿ 2 ಕಂಪ್ಲೀಟ್ ಮಾಡ್ತಾ ಇದೀವಿ, 3ನೇದೊಂದು ಬಾಕಿ. 2ನೇ ಏರ್ಪೋರ್ಟ್ ಇಲ್ಲಿ ಆಗುತ್ತೆ ಅಂತ ಹೇಳಲಾಗ್ತದೆ. ಗೊತ್ತಾಯ್ತು, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ಬಟ್ ನಮಗೆ ಕನ್ಫರ್ಮೇಶನ್ ಏನಿಲ್ಲ. ಏನೇ ಆದ್ರೂ 2ನೇ ಏರ್ಪೋರ್ಟ್ಗೆ ನಾವು ಮಾತ್ರ ಜಾಗ ಕೊಡಲ್ಲ ಅಂತಿದ್ದಾರೆ ಕೆರೆಚೂಡಹಳ್ಳಿ ಗ್ರಾಮಸ್ಥರು. ಸರ್ಕಾರ ಗೋಮಾಳ ಜಾಗ ಎನ್ನುತ್ತಲೇ ಫಲವತ್ತಾದ ಭೂಮಿ ಮೇಲೂ ಕೂಡ ಕಣ್ಣು ಹಾಕಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಇದನ್ನ ಅದು ಹೇಗೆ ನಿಭಾಯಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮುಂಜಾನೆ ಮುನ್ನೋಟದಲ್ಲಿ ಇವತ್ತು ಸರ್ಕಾರ ಮತ್ತೊಂದು ಭೂಸ್ವಾಧೀನಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಭೂಸ್ವಾಧೀನ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡೋದಕ್ಕೆ, ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಈಗ ತಯಾರಿ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಎಷ್ಟು ಅಗತ್ಯ ಇದೆ ಈ ಹೊತ್ತಿಗೆ, ಅಥವಾ ಎಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ, ಮತ್ತೆ ಏನ್ ಚಾಲೆಂಜ್ ಇದೆ, ಸರ್ಕಾರ ಇದನ್ನ ಹೇಗೆ ಎದುರಿಸುತ್ತೆ ಅನ್ನೋದೆಲ್ಲವೂ ಕೂಡ ಈಗಿರುವಂತ ಪ್ರಶ್ನೆಗಳು. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು. ಬಿಡದಿಯಲ್ಲೇ ಭೂಸ್ವಾಧೀನ ಮಾಡೋದಕ್ಕೆ ಹೋಗಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡೋದಕ್ಕೆ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ನಿರಂತರ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರಕ್ಕೆ ಈಗ ಈ ಹೊತ್ತಿಗೆ ಬಿಡದಿಯ ಭೂಸ್ವಾಧೀನ ಬಿಸಿ ತುಪ್ಪವಾಗಿದೆ. ಈಗ ಈ ಸಂದರ್ಭದಲ್ಲಿ ಮತ್ತೊಂದು ಭೂಸ್ವಾಧೀನದ ವಿಚಾರ, ಏರ್ಪೋರ್ಟ್ ಮಾಡೋದಕ್ಕೆ, 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಭೂಸ್ವಾಧೀನವೇ ಅತಿದೊಡ್ಡ ಟಾಸ್ಕ್. KIABಗೆ ಸೆಟ್ಟು ಹೊಡೆಯೋ ಏರ್ಪೋರ್ಟ್ ನಿರ್ಮಾಣ, 2 ಕಡೆ ಜಾಗಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಗುರುತು ಮಾಡಿದೆ. ಮುಂಜಾನೆ ಮುನ್ನೋಟದಲ್ಲಿ ಇವತ್ತು ಸರ್ಕಾರ ಮತ್ತೊಂದು ಭೂಸ್ವಾಧೀನಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಭೂಸ್ವಾಧೀನ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡೋದಕ್ಕೆ, ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಈಗ ತಯಾರಿ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಎಷ್ಟು ಅಗತ್ಯ ಇದೆ ಈ ಹೊತ್ತಿಗೆ, ಅಥವಾ ಎಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ, ಮತ್ತೆ ಏನ್ ಚಾಲೆಂಜ್ ಇದೆ, ಸರ್ಕಾರ ಇದನ್ನ ಹೇಗೆ ಎದುರಿಸುತ್ತೆ ಅನ್ನೋದೆಲ್ಲವೂ ಕೂಡ ಈಗಿರುವಂತ ಪ್ರಶ್ನೆಗಳು. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು. ಬಿಡದಿಯಲ್ಲೇ ಭೂಸ್ವಾಧೀನ ಮಾಡೋದಕ್ಕೆ ಹೋಗಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡೋದಕ್ಕೆ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ನಿರಂತರ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರಕ್ಕೆ ಈಗ ಈ ಹೊತ್ತಿಗೆ ಬಿಡದಿಯ ಭೂಸ್ವಾಧೀನ ಬಿಸಿ ತುಪ್ಪವಾಗಿದೆ. ಈಗ ಈ ಸಂದರ್ಭದಲ್ಲಿ ಮತ್ತೊಂದು ಭೂಸ್ವಾಧೀನದ ವಿಚಾರ, ಏರ್ಪೋರ್ಟ್ ಮಾಡೋದಕ್ಕೆ, 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಭೂಸ್ವಾಧೀನವೇ ಅತಿದೊಡ್ಡ ಟಾಸ್ಕ್. KIABಗೆ ಸೆಟ್ಟು ಹೊಡೆಯೋ ಏರ್ಪೋರ್ಟ್ ನಿರ್ಮಾಣ, 2 ಕಡೆ ಜಾಗಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಗುರುತು ಮಾಡಿದೆ. ಒಂದು